ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಧ್ಯಾನ ಅಂದರೆ ಒಬ್ಬ ವಿಜ್ಞಾನಿಗಳು ಅಥವಾ ತಿಳಿದವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದು ಇಷ್ಟು ಸುಲಭ ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಆನಾಪಾನಸತಿ ಅಂತ, ಅಂದರೆ ಸುಲಭವಾಗಿ ಧ್ಯಾನ ಮಾಡ್ಬೋದು ಅಂತ ನಾನು ತಿಳ್ಕೊಂಡೆ. ಮತ್ತು ಇಲ್ಲಿ ನಾನು ಬರೋಕ್ಕೆ ಮುಂಚೆ ನನಗೆ ಬರೀ ನಕಾರಾತ್ಮಕ ಅಂಶಗಳೇ ಇದ್ದವು ನನ್ನ ಮನಸ್ಸಲ್ಲಿ ಕೂಡ, ಮತ್ತು ಬರೀ ಗೊಂದಲ, ಕೋಪ ಎಲ್ಲ ಇತ್ತು. ಆದರೆ ಧ್ಯಾನದ ಮೂಲಕ ಇದನ್ನು ಕಡಿಮೆ ಮಾಡ್ಕೊಬೋದು ಅಂತ ನಂಗೆ ಗೊತ್ತಿರಲಿಲ್ಲ. ಧ್ಯಾನ ಅಂತ ನಾನು ಪೇಪರೆಲ್ಲ ಓದ್ತಿದ್ದೆ, ಆದರೆ ಅದು ಅರ್ಥ ಆಗ್ತಾ ಇರಲಿಲ್ಲ ನನಗೆ. ನೀವೇ ನಿಮ್ಮ ಉಸಿರು ಅಂತೆಲ್ಲ ನಾನು ಕೇಳಿದ್ದೆ, ಓದಿದ್ದೆ, ಬಟ್ ಇಷ್ಟು ಈಸಿ, ಇಷ್ಟು ಸುಲಭ ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇಷ್ಟು ಈಸಿನಾ, ಇಷ್ಟು ಸುಲಭನಾ, ಎಲ್ಲರೂ ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು. ಆಮೇಲೆ ಇಲ್ಲಿ ಪಂಚಭೂತಗಳಲ್ಲಿ ಮಾಡಿದ್ದು ಮತ್ತು ತಪಸ್ಥಾನಿಯಲ್ಲಿ ಮಾಡಿದ್ದನ್ನು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನೆನ್ನೆ ಮಾಡಿದ್ದು ಟ್ರೀ ಎಕ್ಸ್ಪೀರಿಯೆಂಟು ಚೆನ್ನಾಗಿತ್ತು. ಬೆಳಗ್ಗೆ ಮಾಡಿದಂಥ ಮೆಡಿಟೇಷನ್ನು ಚೆನ್ನಾಗಿತ್ತು. ಮತ್ತು ಇಲ್ಲೆಲ್ಲ ಸರ್ಗಳು ಚೆನ್ನಾಗಿ ಹೇಳ್ಕೊಟ್ರು. ಎಸ್ಪೆಷಲಿ ನೆನ್ನೆ ಪ್ರೇಮ್ನಾಥ್ ಸರ್ ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು, ಸಂಕಲ್ಪ ಧ್ಯಾನ. ಅದರಲ್ಲೂ ಮಹಿಳೆಯರ ಬಗ್ಗೆ ಹೇಳಿದ್ರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಅದರ ಎಕ್ಸ್ಪೀರಿಯೆನ್ಸು ಅದೆಲ್ಲ ಗೊತ್ತಿರಲಿಲ್ಲ ನಮಗೆ. ಹೆಣ್ಣಿನ ಜನ್ಮ ಇಷ್ಟು ಸಾರ್ಥಕನ ಅಂತ ನಂಗೆ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು. ನಾವೆಲ್ಲ ಅಂದ್ಕೊತಿದ್ರಿ, ಅಯ್ಯೋ ಏನಕ್ಕನ ಹೆಣ್ಣಾಗಿ ಹುಟ್ಟಿದ್ರಪ್ಪ, ಇಷ್ಟು ಕಷ್ಟನ ಅಂತ ನಾವು ಅಂದ್ಕೊತಿದ್ರಿ. ಆದರೆ ಅದು ಇಷ್ಟು ಇದು ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಹೆಣ್ಣಿನ ಜನ್ಮ ಇಷ್ಟೊಂದು ಪವರ್ಫುಲ್ಲು ಅಂತ ನಂಗೆ ನೆನ್ನೆನೇ ಗೊತ್ತಾಗಿದ್ದು. ಸೊ ಥ್ಯಾಂಕ್ಸ್, ಅವ್ರಿಗೂ ಥ್ಯಾಂಕ್ಸು. ಎಲ್ಲರಿಗೂ ನನ್ನ ಆತ್ಮಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನವೀನ ಮಂಜುನಾಥ್ ಅಂತ, ಬೆಂಗಳೂರಿಂದ ಬಂದಿರೋದು. ನನಗೆ ಧ್ಯಾನದ ಪರಿಚಯನೇ ಇರಲಿಲ್ಲ. ನಮ್ಮ ಅತ್ತಿಗೆ ಲಾಸ್ಟ್ ಇಂಗ್ಲೀಷ್ ರಿಟ್ರೀಟಿಗೆ ಬಂದಿದ್ದರು. ಅವರು ಫೋರ್ಸ್ ಮಾಡಿ ಕರ್ಕೊಂಬಂದಿರೋದು. ನಂಗೆ ಧ್ಯಾನ ಮಾಡಿನೇ ಅಭ್ಯಾಸ ಇಲ್ಲ, ಒಂದು 10 ಮಿನಿಟ್ಸು ಕೂತ್ಕೊತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, 2 ಅವರ್ ನಾನು ಕೂತ್ಕೊಂಡು ಮಾಡ್ಬೋದು ಅನ್ನಿಸ್ತಿದೆ. ಎಲ್ಲ ಇಲ್ಲಿ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಬಂದು ಹೇಳ್ಕೊಟ್ಟಿದ್ದು, ಮತ್ತು ಇಲ್ಲಿ ಕಬೀರ್ ಭವನಲ್ಲಿ ಕೂತ್ಕೊಂಡು ಮಾಡಿದ್ದು, ಮತ್ತು ಮೆಗಾ ಪಿರಮಿಡಲ್ಲಿ ಕೂತ್ಕೊಂಡು ಮಾಡಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ವೈಬ್ರೇಷನ್ಸ್ ಎಲ್ಲ ಅನಿಸ್ತಿತ್ತು. ಯಾವಾಗಲೂ ಒಂದು 10 ನಿಮಿಷನೂ ಕೂತ್ಕೊಂಡು ಮಾಡ್ತಿರ್ಲಿಲ್ಲ. ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ. ಮತ್ತು ಪಂಚಭೂತಗಳ ಜೊತೆ, ತತ್ವಗಳ ಜೊತೆ ಕೂತ್ಕೊಂಡು ಮಾಡಿದ್ದು, ನೇಚರ್ ಮೆಡಿಟೇಷನ್ನು, ಟ್ರೀ ಮೆಡಿಟೇಷನ್ನು, ಆಮೇಲೆ ಇಲ್ಲಿಂದ ಊಟ, ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಇಷ್ಟ ಆಯಿತು. ಯಾವಾಗಲಾದ್ರೂ ಬರ್ತೀವಿ, ಮತ್ತು ತುಂಬ ಹಂಗೆ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೂ ನಮ್ಮ ಮನೇಲೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಮತ್ತು ಸೇವೆ ಇಲ್ಲೆಲ್ಲ ಮಾಡೋದು ಅದೆಲ್ಲ ಇಷ್ಟ ಆಯಿತು. ಮುಂದೆ ಯಾವಾಗಲಾದ್ರೂ ಬರ್ತೀವಿ, ಫ್ರೀ ಇದ್ದಾಗ. ಫ್ರೀ ಮಾಡಿಕೊಂಡು ಬರ್ತೀವಿ, ಫ್ರೀ ಇದ್ದಾಗ ಅಂತಲ್ಲ, ಯಾವಾಗಲಾದ್ರೂ ಫ್ರೀ ಮಾಡಿಕೊಂಡು ಬಂದು ಸೇವೆ ಎಲ್ಲ ಮಾಡಬೇಕು ಅಂತ ಆಸೆ ಇದೆ. ಅನುದಾನಕ್ಕೆ ಎಲ್ಲ ದಾನ ಮಾಡಬೇಕು ಅಂತೆಲ್ಲ ಇದೆ, ಮಾಡ್ತೀವಿ ಕೈಲಾದಷ್ಟು ಮಟ್ಟಿಗೆ. ನಮಸ್ಕಾರ ಪತ್ರಿಜಿ ಸರ್ ಅವರಿಗೂ, ಎಲ್ಲ ಮಾಸ್ಟರ್ಸ್ಗಳಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾವತಿ, ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಧ್ಯಾನ ಸಿಕ್ಕಿದ ಮೇಲೆ ಒಂದು 3-4 ಸತಿ ಬಂದಿದ್ದೀನಿ ಇಲ್ಲಿ ಪಿರಮಿಡ್ಡಿಗೆ. ಬಂದ್ಬಿಟ್ಟು ನನಗೇನು ಅನುಭವ ಆಗಿರಲಿಲ್ಲ, ಆದರೆ ಈ ಸತಿ ಬಂದಾಗ ತುಂಬ ಚೆನ್ನಾಗಿ ಅನುಭವ ಆಯಿತು. ಮೆಡಿಟೇಷನ್ನು ನಾನು ಏನು ಅಂತ ತಿಳ್ಕೊಳ್ಳೋದು. ಆಮೇಲೆ ನನಗೆ ಮನೇಲಿದ್ದವಾಗ ಏನಪ್ಪ ಬರೀ ಮಾಡೋದು, ತಿನ್ನೋದು, ಬರೀ ಇಷ್ಟೇ ಜೀವನನೇ, ಇಷ್ಟೇ, ಯಾಕಪ್ಪ ಇರಬೇಕಿಂಥ ಜೀವನ, ಏನು ದುಡ್ಡಿದ್ರೂ ಸಮಾಧಾನ ಕೊಡಲ್ಲ ಅಂತ ಆ ಮನಸ್ಸಿಗೆ ಅನಿಸೋದು. ಅದು ಯೂಟ್ಯೂಬ್ ನೋಡಿಕೊಂಡು ನನಗೆ ಮೆಡಿಟೇಷನ್ನು ನೋಡೋಣ ಮಾಡೋಣ ಅಂತ ಅಂದ್ಬಿಟ್ಟು 2 ದಿವಸದಲ್ಲೇ ನನಗೆ ಅನುಭವ ಚೆನ್ನಾಗಾಯಿತು. ಆಮೇಲೆ ಒಂದು ಸತಿ ಫಸ್ಟ್ ಡೇ ನಾನು ಬರಬೇಕು ಅಂತ ಅಂದ್ಬಿಟ್ಟು ಫೋನ್ ನಂಬರೆಲ್ಲ ಬರೋದು ಮಾಸ್ಟರ್ಸ್ದು ಕೇಳ್ಕೊಂಡು ನಾನು ಒಬ್ಬಳೇ ಬಂದೆ. ಆಮೇಲೆ ಬಂದಮೇಲೆ ನನಗೆ ಇಲ್ಲಿ ಅನ್ನಿಸ್ತು, ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿದು ವಾತಾವರಣ ಅಂತ ಅಂದ್ಬಿಟ್ಟು ನನಗೆ ತಿಂಗಳ ಬರಬೇಕು ಅನ್ನಿಸ್ತು. ಹಾಗೆ ಬಂದೆ, 3 ಸತಿ ಬಂದೆ. ಇದು 4ನೇ ಸತಿ ಬಂದಿದ್ದು ನಾನು ಇದು ಎಂಥದ್ದು ಪ್ರೋಗ್ರಾಮು ಅದು ಗೊತ್ತಿರಲಿಲ್ಲ ನನಗೆ. ನಮ್ಮ ಮಗಳಿಗೆ ಹೇಳಿದೆ ನಾನು, ಅವಳು ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅವಳಿಗೂ ತುಂಬ ಚೆನ್ನಾಗೇ ಇದರಲ್ಲಿ ಅನುಭವ ಆಯಿತು. ಅವಳಿಗೂ ಕೋಪ, ಮನೇಲಿ ಜಗಳ, ಈ ಥರ ಎಲ್ಲ ಇತ್ತು. ಅವಳು ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅವಳು ನನಗೆ ದೇವರು ನೀನು ಕಣಮ್ಮ, ನನಗೆ ಎಷ್ಟೊಂದು ಎನರ್ಜಿ ಬಂದಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು ಅವಳಿಗೆ ಗ್ರೂಪಿಗೆಲ್ಲ ಸೇರಿಸ್ದೆ, ಪದ್ಮಾಲತಾ ಮೇಡಮ್ ಅಂತ ಅಂದ್ಬಿಟ್ಟು ಕೋಲಾರದವರು. ಹೋದ್ಸತಿ ಅವರು ಕ್ಲಾಸ್ ಮಾಡಿದರು. ಅವ್ರಿಗೆ ಗ್ರೂಪಿಗೆ ಸೇರಿಸಿದ್ಮೇಲೆ ಅವಳು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅವಳೇ ನನಗೆ ಈ ಪ್ರೋಗ್ರಾಮಿಗೆ ಅಡ್ವಾನ್ಸ್ ಮಾಡಿಬಿಟ್ಟು ನಮ್ಮ ಮಗನಿಗೂ ಕರ್ಕೊಂಡೋಗಮ್ಮ ಅಂತ ಅಂದ್ಬಿಟ್ಟು ಅವಳೇ ನನಗೆ ಕಳಿಸ್ಕೊಟ್ಲು.
ಆಮೇಲೆ ಈಗ 7 ದಿವಸದಿಂದ ತುಂಬ ಚೆನ್ನಾಗಿ ಅನುಭವ ಆಯಿತು. ಅದೇ ನಿನ್ನೆ ಪೃಥ್ವಿಲಿ ಮೆಡಿಟೇಷನ್ ಧ್ಯಾನ ಮಾಡಿಸಿದ್ರು. ಅದರಲ್ಲಿ ಮೇಡಮ್ ಗಿರಿಜಾ ಮೇಡಮ್ ಇವಾಗ ಹಾಡು ಹೇಳಿದ್ರಲ್ಲ, ಅವ್ರು ಯಾರು, ಗಿರಿಜಾ ರಾಜನ್, ಅವರು ಬರ್ತಾರೆ ಅಂತ ಪತ್ರಿಜಿ ಇವರು ಕೊಟ್ಟೇಶ್ವರ ಸರ್ ಹೇಳಿದ್ರು ಬೆಳಗ್ಗೆ. ಆಮೇಲೆ ಅಲ್ಲಿ ಮೆಡಿಟೇಷನ್ ಮಾಡಿ ಬಂದಮೇಲೆ ನನಗೆ ಅಲ್ಲಿ ಮರದಲ್ಲಿ, ಅದು ಚಿಕ್ಕ ಮರ, ಅದರಲ್ಲಿ ಅವ್ರದ್ದು ಮುಖನೇ ಇತ್ತು. ನನಗೆ ಅವರು ನೋಡೇ ಇಲ್ಲ ನಾನು. ಆಮೇಲೆ ನನ್ನ ಫ್ರೆಂಡಿಗೆ ಹೇಳಿದೆ, ಪಕ್ಕದಲ್ಲಿರೋರಿಗೆ, ನನಗೆ ಈ ಥರ ಅವ್ರದ್ದು ಮುಖ ಕಾಣಿಸ್ತಾ ಇದೆ, ಅರ್ಧ ಮರ ಅರ್ಧ ಮುಖ ಅಂತ ಹೇಳಿದೆ. ಕೊಟ್ಟೇಶ್ವರ ಸರಿಗೆ ಕೇಳ್ರಿ ಅಂತ ಅಂದರು ಅವರು. ಆಯಿತು, ಕೊಟ್ಟೇಶ್ವರ ಕೇಳಿ ಮಧ್ಯಾಹ್ನ ಮೇಡಮ್ ಅವ್ರದ್ದು ಪ್ರೋಗ್ರಾಮ್ ಇತ್ತು. ಆವಾಗ ನನಗೆ ಫ್ಲಾಶ್ ಆಯಿತು, ಓಹೋ ನನಗೆ ಇವರೇ ಕಾಣಿಸಿದ್ರಲ್ಲ ಅಲ್ಲಿ ಮರದಲ್ಲಿ, ಅವ್ರದ್ದು ಕ್ಲೀನಾಗಿ ಅದೇ ಮುಖ, ಅದೇ ಸಣ್ಣ ಮುಖ, ಅರ್ಧ ಮುಖ ಮರ ಅರ್ಧ ಮುಖ ಅವರು. ಆವಾಗ ನನಗೆ ಒಂಥರ ಇಷ್ಟು ದಿವಸ ಮಾಡಿದ್ದಕ್ಕೂ ನನಗೆ ಒಂದು ಈ ಮೆಡಿಟೇಷನಲ್ಲಿ ನಾನು ಕಲ್ತಿದ್ದು, ನನಗೆ ಅನುಭವ ಆಗಿದ್ದು, ನನಗೆ ಅದು ತುಂಬ ಖುಷಿ ಕೊಡ್ತು. ಇನ್ಮೇಲೆ ಇಲ್ಲೇ ಸಾಧನೆ ಮಾಡಬೇಕು, ಇಲ್ಲೇ ಇರಬೇಕು ತಿಂಗಳಾನ್ಗಟ್ಲೆ ಅನಿಸಿದೆ. ಅದೊಂದು ನಾನು ಸಂಕಲ್ಪ ಮಾಡಿಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಅದೊಂದು ತುಂಬ ಖುಷಿ ಕೊಟ್ಟಿದೆ ನನಗೆ. ಹೀಗೆ ನಮ್ಮ ಫ್ಯಾಮಿಲಿ ಎಲ್ಲ ಬರಬೇಕು, ಅವರಿಗೆಲ್ಲ ಕರ್ಕೊಂಬರ್ಬೇಕು ಇದು ಪ್ರೋಗ್ರಾಮಿಗೆ ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡ್ತೀನಿ. ಮನೆಗೆ 1 ಅವರ್ 2 ಅವರು ಇವಾಗ 4 ಅವರ್ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮಸ್ಕಾರ, ನನ್ನ ಹೆಸರು ರುಕ್ಮಿಣಿ ಅಂತ, ಬನಶಂಕರಿಯಿಂದ ಬಂದಿದ್ದೀನಿ. ಕೋಪ ಜಾಸ್ತಿ ಇದೆ, ಕೋಪ ಕಡಿಮೆ ಮಾಡ್ಕೋಬೇಕು, ಇಲ್ಲಿ ಮೆಡಿಟೇಷನ್ ಇದೆ ಅಂತ ಬಂದ್ವಿ. ಪಿರಮಿಡ್ ಕಿಂಗ್ ಚೇಂಬರ್ಗೆ ಹೋಗ್ತೀವಿ. ಅಲ್ಲಿ ಚೆನ್ನಾಗಿ ವೈಬ್ರೇಷನ್ ಚೆನ್ನಾಗಿ ಸಿಗುತ್ತೆ. ಜಟ್ಕಾ ಬಂಡಿಲಿ ಹೋದಂಗೆ ಆಗುತ್ತೆ, ಎತ್ತಿನ ಗಾಡೀಲಿ ಹೋದಂಗೆ ಆಗುತ್ತೆ. ಹಾಗೆಲ್ಲ ಆಗುತ್ತೆ ಅಂತ ಗೊತ್ತೇ ಇಲ್ಲ ನನಗೆ. ಯಾರು ಅಲ್ಲಾಡಿಸ್ತವ್ರೆ ಅಂತ ನೋಡ್ತೀನಿ, ಯಾರೂ ಇಲ್ಲ ಅಲ್ಲಿ. ಆಮೇಲೆ ಕೆಳಗಡೆ ಕುತ್ಕೊಂಡ್ರೂ ಸ್ವಲ್ಪ ಆಗುತ್ತೆ, ಕಿಂಗ್ ಚೇಂಬರ್ಗೆ ಹೋದರೆ ಜಾಸ್ತಿ ಆಗುತ್ತೆ. ನನಗೆ ಯಾವಾಗ ಅನ್ನಿಸ್ತು, ಇದು ತುಂಬ ಪಿರಮಿಡ್ ಶಕ್ತಿ ತುಂಬ ಇದೆ ಅಂತ ಅನ್ನಿಸ್ತು. ಇವಾಗ ಸ್ವಲ್ಪ ಜ್ಞಾನ ಬರ್ತಾ ಇದೆ. ನನಗೆ ಕೋಪ ಜಾಸ್ತಿ, ಕೋಪ ಕಮ್ಮಿ ಆಗಬೇಕು. ತಪಸ್ಥಳಿಯಲ್ಲಿ ಧ್ಯಾನ ಮಾಡಿಸಿದ್ರು, ಅದು ಚೆನ್ನಾಗಿದೆ. ಆಮೇಲೆ ಇದು ಬೆಂಕಿ ಅದು ಧ್ಯಾನ ಮಾಡಿಸಿದ್ರು, ಅದು ಚೆನ್ನಾಗಿದೆ. ಮತ್ತು ವಾಯು ತತ್ವ ಅದು ಧ್ಯಾನ ಮಾಡಿಸಿದ್ರು, ಅದು ಚೆನ್ನಾಗಿದೆ. ಆಮೇಲೆ ನೀರಿನಲ್ಲಿ ಕೂರಿಸ್ಬಿಟ್ಟು ಕಾಲು ಇಟ್ಕೊಂಡು ತಪಸ್ ಮಾಡಿದ್ವಿ, ಅದು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಹೆಂಗಿರುತ್ತೋ ಏನೋ ಇಲ್ಲೆಲ್ಲ ಋಷಿಮುನಿಗಳು ಮಾಡೋದು, ನಾವು ಸಂಸಾರಸ್ಥರು, ನಾವು ಮಾಡಬೇಕೋ ಬೇಡವೋ, ನಾವು ಮಾಡ್ಬೋದಾ, ನಾವು ಸಂಸಾರಸ್ಥರು ಮಾಡ್ಬೋದಾ, ಇದೆಲ್ಲ ಋಷಿಮುನಿಗಳು ಮಾಡೋದು, ಇದು ಮದುವೆ ಆಗೋಕ್ಕಿಲ್ದವ್ರು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಈಗ ಸಂಸಾರಸ್ಥರು ತಪಸ್ ಮಾಡ್ಬೋದು, ಧ್ಯಾನಕ್ಕೆ ಹೋಗ್ಬೋದು ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ. ಇವಾಗ ಗೊತ್ತಾಯಿತು, ಸಂಸಾರಸ್ಥರು ಮಾಡ್ಬೋದು, ಮದುವೆ ಮಾಡ್ಕೋಬೋದು, ಮದುವೆ ಮಾಡಿದ್ರೇ ಮೋಕ್ಷ ಸಿಗೋದು ಅಂತ ಎಲ್ಲ ತಿಳಿಸಿದ್ರು. ಇಷ್ಟ ಆಯಿತು ನನಗೆ. ಎಲ್ಲ ಥರನೂ ಇಲ್ಲಿ ಇದು ಬೆಟ್ಟ ಗುಡ್ಡಗಳೆಲ್ಲ ಇದೆ, ಗಿಡ ಮರಗಳೆಲ್ಲ ಇದು ಚೆನ್ನಾಗಿದೆ. 1 ವಾರ ಇದ್ವಿ, ತುಂಬ ಚೆನ್ನಾಗಿದೆ. ಈ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಇದು ಪತ್ರಿಜಿಯವರು ತುಂಬ ಚೆನ್ನಾಗಿ ಆಶೀರ್ವಾದ ಕೊಡ್ತಾರೆ, ಚೆನ್ನಾಗಿದೆ. ಅವರು ವೈಫು ಬಂದಿದ್ದರು, ಅವ್ರ ಮಗಳು ಬಂದಿದ್ದರು, ಎಲ್ಲ ಚೆನ್ನಾಗಿ ಮಾಡಿದ್ರು. ಅವರು ಎಲ್ಲ ನಮ್ಮಂತೆ ನಮ್ಮ ಜೊತೆನೇ ಇದ್ದರು. ನಾವು ದೊಡ್ಡವರು, ನಾವು ಮೇಲೆ ಅಂತ ಏನೂ ಇಲ್ಲ. ಅವರು ಜನಸಾಮಾನ್ಯರ ಜೊತೆ ನಮ್ಮ ಜೊತೆನೇ ಕುಂತ್ಕೊಂಡು ನಮ್ಮ ಜೊತೆಲೇ ನೋಡ್ಕೊಂಡು ಎಲ್ಲ ನಿನ್ನೆ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಎಲ್ಲ ಅದು ತುಂಬ ಚೆನ್ನಾಗಿತ್ತು. ಅವರು ಪತ್ರಿಜಿಯವರ ಶ್ರೀಮತಿಯವರು ಎಲ್ಲ ಜೊತೇಲಿ ಕುಂತು ಮಾತಾಡಿ ಹೋದರು. ತುಂಬ ಸಂತೋಷ ಆಯಿತು. ಹಿಂಗೆ ಗುರುಗಳು ನಮ್ಮ ಜೊತೇಲಿ ಇರ್ತಾರೆ, ಮಾತಾಡ್ತಾರೆ ಅಂತ ಗೊತ್ತೇ ಇಲ್ಲ. ಎಲ್ಲ ಸಮಾಧಾನ ಆಯಿತು. ಇವಾಗ ನಮ್ಮ ಯಜಮಾನ್ರನ್ನ ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಧ್ಯಾನದಲ್ಲಿ ಇಷ್ಟೊಂದು ನಮಗೂ ಧ್ಯಾನ ಮಾಡ್ಬೋದು, ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ಇವಾಗೆಲ್ಲ ಐಡಿಯಾ ಬರ್ತಾ ಇದೆ. ಧ್ಯಾನ ಮಾಡಿ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು. ಎಲ್ಲ ನಮಗೇನು ಅನ್ಕೋತೀವಿ ಅದನ್ನೆಲ್ಲ ಸಾಧಿಸ್ಬೋದು ಅಂತ ಇದೆ. ಹಂಗೆ ಅಂತಿದ್ರು. ಅಯ್ಯೋ ನಾನು ಇದೆಲ್ಲ ಸುಳ್ಳು ಅಂದ್ಕೊಂಡಿದ್ದೆ. ನಾವು ಮೈಂಡಲ್ಲಿ ಏನು ಅನ್ಕೊಂತೀವಿ ಅದು ನಾವು ಮೈಂಡಲ್ಲಿ ಅಂದ್ಕೊಂಡಿರ್ತೀವಿ. ಒಂದೊಂದು ಸತಿ ಇದನ್ನು ತಿನ್ನಬೇಕು ಅಂದರೆ ಅದೇ ಆಗ್ಬಿಟ್ಟಿರುತ್ತೆ, ಇದನ್ನು ನೋಡಬೇಕು ಅಂದರೆ ಅದನ್ನು ನೋಡೇ ಬಿಟ್ಟಿರ್ತೀವಿ. ಇಂಥದ್ದು ಆಗುತ್ತೆ ಅಂದರೆ ಅಂಥದ್ದು ಆಗೇ ಬಿಡುತ್ತೆ. ಇದೆಲ್ಲ ಸುಳ್ಳು, ಏನೋ ಮಾತಾಡ್ತಾರೆ ಇವರು ಅಂತ ಅಂದ್ಕೊಂಡೆ. ಇವಾಗ ಗೊತ್ತಾಗ್ತಾ ಇದೆ, ಧ್ಯಾನದಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ನಾವು ದೇವರಾಗ್ಬೋದು ಅಂತ ಇದೆ. ತುಂಬ ಸಂತೋಷ ಆಯಿತು. ಇದು ಒಂದು ನಾನೆಲ್ಲ ಇದು ಸುಳ್ಳು ಅಂದ್ಕೊಂಡಿದ್ದೆ. ಎಲ್ಲ ಋಷಿಮುನಿಗಳು ಆಗಿನ ಕಾಲದಲ್ಲಿ ಇದು ಕಲಿಯುಗ ಇದ್ರೆ ಇವಾಗ ಏನೂ ಆಗಲ್ಲ ಅಂದ್ಕೊಂಡಿದ್ದೆ. ಕಲಿಯುಗದಲ್ಲೂ ಆಗುತ್ತೆ, ಇವಾಗಲೂ ಮಾಡ್ಬೋದು. ಕಲಿಯುಗನ ಇವಾಗಲೂ ರಾಮಯುಗ ಮಾಡ್ಬೋದು, ಶ್ರೀರಾಮಯುಗ
ಇದನ್ನು ಇವಾಗ್ಲೂ ಎಲ್ಲ ಮನಸ್ಸು ಮಾಡಿದ್ರೆ ಎಲ್ಲ ಹುಡುಗರು ಯುವಕರು ಬರಬೇಕು. ಇಲ್ಲೆಲ್ಲ ಚಿಕ್ಕ ಮಕ್ಕಳು ಎಲ್ಲ ಒಂದು 5 ವರ್ಷ 10 ವರ್ಷ 18 ವರ್ಷ 20 ವರ್ಷ ಮದುವೆ ಆಗೋಕ್ಕಿಲ್ದವರು, ವಯಸ್ಸಾದವರು ಎಲ್ಲರೂ ಬರ್ತಾ ಇದ್ದಾರೆ. ಇದಕ್ಕೆ ವಯಸ್ಸು ಲಿಮಿಟೇ ಇಲ್ಲ, ಎಲ್ಲರೂ ಬರ್ಬೋದು. ಮನಸ್ಸು ಶಾಂತಿ ಆಗುತ್ತೆ, ಸಮಾಧಾನ ಆಗುತ್ತೆ, ನೆಮ್ಮದಿ ಆಗುತ್ತೆ. ಇದು ಇಲ್ಲೇ ಹತ್ತಿರದಲ್ಲೇ ಇದೆ, ಬರ್ಬೋದು. ಒಂದು ಊರಿಗೆ ಒಂದು ನೆಂಟರ ಮನೆಗೆ ಹೋದ್ರೆ ಎಷ್ಟು ಅದಕ್ಕಿಂತ ಇನ್ನೂ ಚೆನ್ನಾಗಿ ನೋಡ್ಕೊತಾರೆ. ಅಡುಗೆ ಊಟ ಎಲ್ಲ ಟೈಮಿಗೆ ಕೊಡ್ತಾರೆ. ಇಲ್ಲೆಲ್ಲ ಇದು ಮೆರಿಟ್ ಮಾಡಿಕೊಂಡು ಧ್ಯಾನ ಮಾಡ್ಕೊಂಡು ಹೋಗಿರ್ತೀವಿ. ಅಲ್ಲಿ ಮಜ್ಜಿಗೆ ರೆಡಿ ಇರುತ್ತೆ 12 ಗಂಟೆಗೆ. ಮತ್ತಿನ್ನೇನು ಮೆಡಿಟೇಷನ್ ಆಯಿತು, ಊಟಕ್ಕೆ ನಡೀರಿ ಅಂತ ಊಟಕ್ಕೆ ಕಳಿಸ್ತಾರೆ. ಒಂದೊಂದು ದಿವಸ ಒಂದೊಂದು ಪಲ್ಯ, ಒಂದೊಂದು ಸಾರು, ನೈಟ್ ಚಪಾತಿ ಪಲ್ಯ. ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಿಂಗ್ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಎದ್ದಟ್ಟಿಗೆ ಬಿಸಿ ಬಿಸಿ ನೀರು. ನಮ್ಮ ಮನೆಯಲ್ಲೂ ಆ ಥರ ಇಲ್ಲ, ಎಲ್ಲ ನಾವು ರೆಡಿ ಮಾಡ್ಕೋಬೇಕು. ಇಲ್ಲೆಲ್ಲ ರೆಡಿ ಇತ್ತು, ಇವಾಗೆಲ್ಲ ಹೋಗಿ ನಾವು ಮನೇಲಿ ರೆಡಿ ಮಾಡ್ಕೋಬೇಕು. ಎಷ್ಟು ಕಷ್ಟ ಇದೆ ನಮಗೆ ಅಂತ ಲೇಡೀಸ್ಗೆ ಅಂತ ಮನೇಲಿ ಗೊತ್ತಾಗ್ತಾ ಇತ್ತು. ಇವಾಗೆಲ್ಲ ಅವರೇ ಮಾಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಸಂತೋಷ ಆಯಿತು. ಅಮ್ಮನ ಮನೇಲಿ ಅಮ್ಮ ಮಾಡ್ತಾರಲ್ಲ ಆ ಥರ ಎಲ್ಲ ಆ ಟೈಮ್ಗೆ ಎಲ್ಲ ರೆಡಿಯಾಗಿ ಇರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ತುಂಬ ಸಂತೋಷ ಆಯಿತು. ಮತ್ತೆ ಬರ್ತೀವಿ. ಸಮಾಧಾನ ಆಗಬೇಕು, ಸಮಾಧಾನ ಆಗಿದೆ. ಮೆಡಿಟೇಷನ್ ಕಿಂಗ್ ಚೇಂಬರಲ್ಲಂತೂ ತುಂಬ ತುಂಬ ಇದಾಗುತ್ತೆ. ನನಗಿಷ್ಟ ಆಯಿತು. ಅಲ್ಲಿ ಜನ ಜಾಸ್ತಿ, ಕುಂತ್ಕೊಳ್ಳೋಕ್ಕಾಗಲ್ಲ, ಟೈಮ್ ಲಿಮಿಟ್ ಇರುತ್ತೆ. ಆಮೇಲೆ ಬಂದು ಕೆಳಗಡೆ ಕುಂತ್ಕೊಂತೀವಿ, ಆಮೇಲೆ ಬರ್ತೀವಿ, ಸ್ನಾನ ಮಾಡ್ತೀವಿ, ಟಿಫನ್ ತಿಂತೀವಿ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.